ರಿಲೀಫ್ ಕೊಟ್ಟಿದೆ, ಸಿಬಿಐಗೆ ಕೊಡೋದಕ್ಕೆ ನಕಾರ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದು, ಯಾಕೆಂದರೆ ಇದರಲ್ಲಿ CBI ಕೊಡ್ತಕ್ಕಂಥ ಅಂಶ ಏನು ಇರಲಿಕ್ಕಿಲ್ಲ ಅನ್ನೋದು ಒಂದು. ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದರ ಮೇಲೆ ಕೂಡ ಒಂದಿಷ್ಟು ಫೇತ್ ಇರಬೇಕು ಅನ್ನೋದು. ಅಲ್ಲಿ ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನನ್ನು ಮಾಡಿದ ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಕೋರ್ಟು ವಿಶ್ವಾಸವನ್ನು ಇಟ್ಟು ಈ ರೀತಿ ಆದೇಶ ಮಾಡಿದ್ದಾರೆ ಅಂತೇಳಿ ನಾನು ಹೇಳ್ಬೋದು. ವರದಿಯನ್ನು ಹೈಕೋರ್ಟ್ ಅಂದ್ರೆ ತನಿಖೆ ಸರಿಯಾಗಿ ಆಗಿದೆ ಅನ್ನುವಂತ ಅರ್ಥ ಅಲ್ಲ, ಅವರು ಆ ದೃಷ್ಟಿಯಿಂದನೇ ಹೇಳಿರ್ತಾರೆ. ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ? ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ಅನ್ನೋ ಅರ್ಥ ಇದು. ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ. ಇಲ್ಲ, ಅವ್ರು ಹೋಗಲೇ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೇನು ಉತ್ತರ ಮಾಡಬೇಕು ಮಾಡ್ತಾರೆ. ಇಡಿ ಮತ್ತೊಂದು ಕಡೆ ತನಿಖೆ ನಡೆಸ್ತಾ ಇದೆ ಸರ್, ಅಲ್ಲೂ ಕೂಡ ಇದೇ ರೀತಿಯಾದಂತಹ ಗೆಲುವು ಸಿಗುತ್ತೆ ಅನ್ನೋ ವಿಶ್ವಾಸ. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ಅವ್ರದ್ದೇನು ತೀರ್ಮಾನ ಬರುತ್ತೆ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಇಂಬ್ಯಾಲೆನ್ಸ್ ಅಂದರೆ ವಿಪಕ್ಷಗಳು ಒಂದ್ ರೀತಿ ಆಹಾರ ಮಾಡ್ಕೊಂಡಿದ್ರು, ರಾಜೀನಾಮೆ ಆಗ್ರಹಿಸ್ತಿದ್ರು, ಪಾದಯಾತ್ರೆ ಮಾಡಿದ್ರು. ಅವರಿಗೆ ಉತ್ತರ ಸಿಕ್ಕಿದೆ ಅಲ್ಲ, ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ. ಮತ್ತು ಮಾನ್ಯ ಯಡಿಯೂರಪ್ಪನವ್ರದ್ದು ಕೇಸಸ್ನಲ್ಲಿ ಕೂಡ ಅವರಿಗೆ ಒಂದಿಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾರೆ. ಕಾನೂನಿನ ತೀರ್ಮಾನಗಳು, ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಆಗ್ತಕ್ಕಂಥ ತೀರ್ಮಾನಗಳು ಸ್ವಾಭಾವಿಕವಾಗಿ ನ್ಯಾಯಯುತವಾಗಿರುತ್ತವೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.